ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ನಿನ್ನೆ ಸಂಸದರ ನಿಧಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯನೀತಿ ಸಿಎಸ್ಆರ್ ಅಡಿಯಲ್ಲಿ ಕೈಗೊಳ್ಳಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ಸಂಸದ ಡಾ ಸಿಎನ್ ಮಂಜುನಾಥ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ, ಕನಕಪುರ ಜೆಡಿಎಸ್ ಮುಖಂಡ ನಾಗರಾಜ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು, ಸಾರ್ವಜನಿಕರು ಮತ್ತು ರೋಟರಿ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು. ಡಾಕ್ಟರ್ ಸಿಎನ್ ಮಂಜುನಾಥ್ ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರು ಹಾಗೂ ಬಸ್ ತಂಗುದಾಣಗಳ ಅವಶ್ಯಕತೆಗೆ ಒತ್ತು ನೀಡಿ ಸಿಎಸ್ಆರ್ ಅಡಿಯಲ್ಲಿ 6 ಕಡೆಗಳಲ್ಲಿ ಈ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು. ಕನಕಪುರ ಹಾಗೂ ಸಾತನೂರು ಪ್ರದೇಶಗಳು ನಿರಂತರವಾಗಿ ಆನೆ ದಾಳಿಗೆ ಒಳಗಾಗುತ್ತಿದ್ದು, ಇದನ್ನು ನಿಯಂತ್ರಿಸಲು 20 ರಿಂದ 30 ಕಿಲೋಮೀಟರ್ವರೆಗೆ ತಡೆಗೋಡೆ ನಿರ್ಮಿಸಲಾಗುವುದು. ಇದರಿಂದ ಈ ಭಾಗಗಳಲ್ಲಿ ಆನೆ ದಾಳಿಯಿಂದ ಎದುರಾಗಿರುವ ಪ್ರಾಣಹಾನಿ ಹಾಗೂ ಬೆಳೆ ನಷ್ಟವನ್ನು ಹತೋಟಿಗೆ ತರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಬೆಂಗಳೂರು ಈ ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿನಲ್ಲಿ ಸುಮಾರು 100 ಶುದ್ಧ ನೀರಿನ ಘಟಕಗಳು, ಸುಮಾರು ಒಂದು 60 ತಂಗುದಾಣಗಳನ್ನು ನಾವು ಮಾಡ್ತಾ ಇದ್ದೇವೆ, ಹಂತವಾಗಿ ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ಕೋಡಿಹಳ್ಳಿ ಆಗ್ಬೋದು, ಆ ಕಡೆ ಸಾತ್ನೂರು, ಚನ್ನಪಟ್ಟಣ ಈ ವ್ಯಾಪ್ತಿನಲ್ಲಿ ಆನೆಗಳ ಕಾಟ ಜಾಸ್ತಿ ಇದೆ, ದಾಳಿ. ಅದರಿಂದ ರೈತರಿಗೆ ಪ್ರಾಣಹಾನಿ ಜೊತೆಗೆ ಬೆಳೆ ಹಾನಿ ಆಗ್ತಾ ಇದೆ. ಇದಕ್ಕೆ ತಡೆಗೋಡೆಯನ್ನ ಕಟ್ಟತಕ್ಕಂಥದ್ದು ಈಗ ಸಾಗಿದೆ. ಇದು ಆಲ್ರೆಡಿ ಸುಮಾರು ಕಿಲೋಮೀಟರ್ಗೆ ತಡೆಗೋಡೆ ಮಾಡಿದ್ದಾರೆ. ಸೊ ಆದ್ರೆ ಈಗ ಇನ್ನೂ ಕೂಡ ಇದ್ರದ್ದು ಆಗ್ಬೇಕಾಗಿದೆ. ಇದ್ರ ಬಗ್ಗೆ ಈಗ ಆಲ್ರೆಡಿ ಅರಣ್ಯ ಇಲಾಖೆ ಕೂಡ ಈಗ ಒಂದು ಟೆಂಡರ್ ಕರೆದಿದ್ದಾರೆ. ಶೀಘ್ರವೇ ಇದು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ.